ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿಬರ್ತಾ ಇದೆ. ಕೋಲಾರದ ಶ್ರೀನಿವಾಸಪುರದಲ್ಲಿ ಜಮೀನು ಜಂಟಿ ಸರ್ವೆ ಆರಂಭವಾಗಿದೆ. ಕಂದಾಯ ಹಾಗೂ ಅರಣ್ಯ ಇಲಾಖೆಯಿಂದ ಜಂಟಿ ಸರ್ವೆ ಕಾರ್ಯ ಆರಂಭ ಆಗಿರುವಂತದ್ದು. ಶ್ರೀನಿವಾಸಪುರ ತಾಲೂಕಿನ ಹೊಸಹುಡ್ಯ ಗ್ರಾಮದಲ್ಲಿ ಜಮೀನನ್ನ ಅಳತೆ ಮಾಡಲಾಗ್ತಾ ಇದೆ. ರಮೇಶ್ ಕುಮಾರ್ ಉಪಸ್ಥಿತಿಯಲ್ಲಿ ಜಂಟಿ ಸರ್ವೆ ಪ್ರಕ್ರಿಯೆ ಶುರುವಾಗಿದೆ. ಜಿಲ್ಲಾಧಿಕಾರಿ ರವಿ ನೇತೃತ್ವದಲ್ಲಿ ಈ ಒಂದು ಸರ್ವೆ ಕಾರ್ಯ ನಡೀತಾ ಇದೆ. ಸರ್ವೆ ಕಾರ್ಯ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿರುವಂತದ್ದು. ರಮೇಶ್ ಕುಮಾರ್ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಅದರಂತೆಯೇ ಸರ್ವೆ ಕಾರ್ಯಗಳನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಜಮೀನು ಜಂಟಿ ಸರ್ವೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಬಿಗಿ ಬಂದೋಬಸ್ತ್ ಅನ್ನ ಕೂಡ ಈಗಾಗಲೇ ಒದಗಿಸಲಾಗಿರುವಂತದ್ದು. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಶ್ರೀನಿವಾಸ್ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಶ್ರೀನಿವಾಸ್, ಇದೀಗ ಒಂದು ಕಡೆ ರಮೇಶ್ ಕುಮಾರ್ ಅವರು ಆಸ್ತಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಅದರಂತೆಯೇ ಇದೀಗ ಸರ್ವೆ ಕಾರ್ಯ ಆರಂಭ ಆಗಿದೆ. ಯಾವ ರೀತಿಯಾಗಿ ಸಾಗ್ತಾ ಇದೆ ಈ ಒಂದು ಸರ್ವೆ ಕಾರ್ಯ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ರಮ್ಯಾ, ಇದು ಕೋಲಾರ ಜಿಲ್ಲೆಯ ಬಾರ್ಡರ್, ಆಂಧ್ರ ಬಾರ್ಡರ್ ನಲ್ಲಿರುವಂತ ಒಂದು ಗಡಿ ಹಳ್ಳಿ, ಒಂದು ಅಡ್ಡಗಲ್ ಅಂತ ಅಂದ್ಬಿಟ್ಟಿದೆ. ಮಾಜಿ ಸ್ಪೀಕರ್, ಕಾಂಗ್ರೆಸ್ ಮುಖಂಡರಾಗಿರುವಂತ ರಮೇಶ್ ಕುಮಾರ್ ಅವರ ಜಮೀನಿಗೆ ಸಂಬಂಧಪಟ್ಟಿರುವಂತದ್ದು. ಅವರು ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಅರಣ್ಯ ಇಲಾಖೆದ್ದು. ಆದ್ರೆ ನಾನು ಕಂದಾಯ ಭೂಮಿಯಲ್ಲಿ ಇದ್ದೀನಿ, ನಂದು ಯಾವುದೇ ರೀತಿಯಾದ ಒತ್ತುವರಿ ಇಲ್ಲ ಅನ್ನುವಂತ ವಾದ ಅವ್ರದ್ದಾಗಿದೆ. ಇದು ಸುಮಾರು ಒಂದು 20 ವರ್ಷಗಳ ಪ್ರಕರಣ. ಈ ಸದ್ಯಕ್ಕೆ ಕಂದಾಯ ಗ್ರಾಮದ ಗಡಿ ಮತ್ತು ಅರಣ್ಯ ಭೂಮಿಯ ಗಡಿಯನ್ನ ಗುರುಸುವಂತ ಪ್ರಕ್ರಿಯೆ ಈಗ ಶುರುವಾಗಿದೆ. ರಮೇಶ್ ಕುಮಾರ್ ಅವರು ಕೂಡ ಜಾಗದಲ್ಲಿದ್ದಾರೆ. ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಮತ್ತು ಸರ್ವೆ ಇಲಾಖೆಯ ಅಧಿಕಾರಿಗಳು, ಅವರ ಸಿಬ್ಬಂದಿಯು ಈಗ ಸರ್ವೆ ಕಾರ್ಯನ ಈಗ ಆರಂಭ ಮಾಡಿದ್ದಾರೆ. ರಮೇಶ್ ಕುಮಾರ್ ಅವರು ಕೂಡ ಈ ಒಂದು ಕಾರ್ಯಕ್ಕೆ ನಾನು ಸಹಕಾರ ಕೊಡೋದಕ್ಕೆ ಮೊದಲಿಂದ ನಾನು ಕಾತರನಾಗಿದ್ದೇನೆ. ಇದೀಗ ಸಂದರ್ಭ ಬಂದಿದೆ, ಸರ್ವೆ ಕಾರ್ಯ ಮಾಡ್ರಿ ಅಂತ ಹೇಳಿದ್ದಾರೆ. ಮತ್ತೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೀತಾರಂತ ಈ ಒಂದು ಸರ್ವೆ ಕಾರ್ಯ ಈಗ ಬಹುಶಃ ಮಧ್ಯಾಹ್ನ ಸಾಯಂಕಾಲದವರೆಗೂ ಕೂಡ ಮುಂದುವರಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಮೊದಲು ಏನು ಗಡಿ ನಿಯಮಗಳು ಏನಿದಾವೆ ಕಂದಾಯದ್ದು ಅದನ್ನು ಗುರುತಿಸ್ತಾರೆ, ಆ ನಂತರ ಅರಣ್ಯ ಪ್ರದೇಶ ಗುರುತಿಸ್ತಾರೆ. ಅವೆರಡು ಆದ ನಂತರ ತಾಂತ್ರಿಕವಾಗಿ ಅವೆರಡನ್ನೂ ಕೂಡ ಪರಿಗಣನೆ ನಡೆಸಿ ಆ ನಂತರ ಒತ್ತುವರಿ ಆಗಿದೆಯಾ ಇಲ್ಲ ಅನ್ನುವಂಥದ್ದು ನಿರ್ಧಾರಕ್ಕೆ ಬರಲಾಗುತ್ತೆ. ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶದ ಪ್ರಕಾರ ಇವತ್ತು ಜಂಟಿ ಸರ್ವೆ ಕಾರ್ಯಾಚರಣೆ ನಡೀತಾ ಇದೆ. ರಮೇಶ್ ಕುಮಾರ್ ಅವರು ಸುಮಾರು 20 ವರ್ಷಗಳಿಂದ ಕೋರ್ಟಲ್ಲಿ ನಡೆಸ್ತಾರಂತ ಒಂದು ಪ್ರಕರಣಕ್ಕೆ ಪ್ರಾಯಶಃ ಒಂದು ಹಂತದ ತಾರ್ಕಿಕವಾದಂತ ಒಂದು ಅಂತ್ಯ ಕಾಣಬಹುದು ಅಂತ ಹೇಳಲಾಗ್ತಾ ಇದೆ. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.